ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಫೇಸ್ ಯೂಟ್ಯೂಬ್ ಚಾನಲ್. ಮಂಜುಳಾ ಫೇಸ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದಷ್ಟು ಬೇಗ ಒಂದು ರೀಚ್ಕೊಂಡು ಬರೀ ಇವತ್ತಿನ ದಿನ ಏನಕ್ಕಿತ್ತು ನೋಡೋರಂತ. ನಳ ಬಂದಿದ್ದು ಅದ್ರ ಸಂಬಂಧ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಆಮೇಲೆ ಸ್ವಲ್ಪ ಕೆಲಸ ಇತ್ತು, ಭಾಳ ಕೆಲಸ ಇತ್ತು, ಮನೆ ಒಳಗೆ ಯಾರು ಇರಲಿಲ್ಲ, ಅದ್ರ ಸಂಬಂಧ ಇಲ್ಲ. ಕೆಲಸ ಮುಗಿಸ್ಕೊಂಡೆ ಬರೀ ಇನ್ಮೇಲೆ ಏನಾಕಿತ್ತು ಅಂತ ನೋಡೋಣ. ಏನು ಮಾಡೋದು ಅಂತೇಳಿ ಯೋಚನೆ ಮಾಡತ್ತೀನಿ. ಊಟ ಮಾಡ್ಬೇಕಾ, ಟೈಮ್ ಎಷ್ಟಾಗೈತಿ, 2:30 ಆಗೈತಿ. ಊಟ ಮಾಡ್ಬೇಕಂತ ಬರೀ ನಿಮಗೆ ನಮ್ಮ ಮನೆ ಬಣ್ಣ ಹಚ್ಚಿದಾಗ ತೋರಿಸಿದ್ದೆಲ್ಲ ಅವಾಗ ಒಂಥರ ಆಗೈತಿ. ಈಗ ಯಾವ ಥರ ಕಾಣತ್ತೈತೆ ಅಂತೇಳಿ ತೋರಿಸ್ತೇನೆ ಬರ್ರಿ. ನೋಡಿರಿ, ಫುಲ್ ಇದೆಲ್ಲ ತಂಪಾಗೈತೆ ಅಂದೆಲ್ಲ, ಅದೆಲ್ಲ ಇಲ್ಲಿ ಸ್ವಲ್ಪ ಅಷ್ಟ ಕಾಣ್ತೈತಿ. ಈಗ ಅಷ್ಟು ಕಾಣೋಂಗಿಲ್ಲ ಹಿಂಗೆ. ಆಮೇಲೆ ಇಲ್ಲ ಐತೆ ನೋಡಿರಿ. ಈ ಫೋಟೋ ಹೆಂಗೈತೆ ಅಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಇಲ್ಲಿಗೆ ಗಾಡಿಗೆ ಫ್ರೇಮ್ ಹಾಕೇನಿ. ಆಮೇಲೆ ಇಲ್ಲಿ ಇದಕ್ಕೆಲ್ಲ ಪೇಂಟ್ ಹಚ್ಚೀನಿ. ಫುಲ್ಲೇ ಚೇಂಜ್ ಕಾಣೋದೈತ್ರಿ. ತೋರಿಸ್ತೀನಿ ತಡ್ರಿ ನಿಮ್ಗೆ. ನೋಡಿರಿ, ಹಳ್ಳಿ ಮನೆ ಯಾರಿಗೆ ಇಷ್ಟ ಅಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನನಗಂತೂ ಈ ಥರ ಮನೆಯೇ ಇಷ್ಟ. ಆಮೇಲೆ RCC ಮನೆ ಇಷ್ಟ ಆಗೋಂಗಿಲ್ಲ. ಆಮೇಲೆ ಕಿಚನ್ ಒಂದು ತೋರಿಸ್ತೀನಿ ತಡ್ರಿ. ಕಿಚನ್ದು ಫುಲ್ ಸೆಟ್ ಆಗೈತಿ ನೋಡಿರಿ. ನಿಮ್ಗೆ ಕಾಣಿಸ್ತಿರ್ಬೋದು, ಮಸ್ತ್ ಕಾಣತೈತಿ. ಆಮೇಲೆ ಇಲ್ಲಿ ಮ್ಯಾಲಿನೂ ಹಚ್ಚೀನಿ. ಒಂಥರ ಚಂದ ಕಾಣತೈತಿ ನೋಡ್ರಿ. ಆಮೇಲೆ ಮ್ಯಾಗಿನ ತೋರಿಸಿದಿರಲ್ಲ, ಮ್ಯಾಲೆ ತೋರಿಸ್ತೇನಂತ ಬರ್ರಿ ಒಂದು ಸೆಕೆಂಡ್ ರೀ. ಸ್ಟೆಪ್ನೂ ಪೇಂಟ್ ಹಚ್ಚಿಸೀನಿ ನೋಡಿರಿ. ಸ್ಟೆಪ್ ಹೆಂಗೆ ಕಾಣತ್ತವ ಅಂತೇಳಿ ಹೇಳ್ರಿ. ಮ್ಯಾಗ ಹೋಗೋಣ. ನಿಮ್ಮ ಮ್ಯಾಗ ಕರ್ಕೊಂಡು ಹೋಗಿಲ್ಲ, ನಾ ಮೊನ್ನೆ ಪೇಂಟ್ ಹಚ್ಚಿದ ಮ್ಯಾಗ ತೋರಿಸ್ಬೇಕಂತಂದೆಲ್ಲ. ನೋಡಿರಿ ಹೆಂಗೆ ಕಾಣತ್ತೈತೆ ಅಂತೇಳಿ ಹೋಗ್ತೀನಿ. ನೋಡಿರಿ, ಈ ಥರ ಕಾಣತೈತಿ ರೂಮ. ನಿಮ್ಗೆ ಯಾವ ಥರ ಕಾಣತೈತೆ ಅಂತ ಹೇಳ್ರಿ. ಫುಲ್ ದೊಡ್ಡದಾಗೈತಿ. ಆಮೇಲೆ ಹೊರಗೂ ಸಣ್ಣದ ಬಾಲ್ಕನಿ ಟೈಪ್. ಸಣ್ಣದು ಇಷ್ಟು ಇಲ್ಲಿ ಪ್ಯಾಸೇಜ್ ಥರ ಐತ್ರಿ ಇದು ಇಲ್ಲಿ. ಆಮೇಲೆ ಮತ್ತೆ 2 ಬಾಗಿಲು ಆಗ್ತವೆ ಅಂತೆಲ್ಲ. ಬರ್ವಲ್ತಿ ನೋಡ್ರಿ, ಹೊರಗೆ ಈ ಥರ ಐತಿ. ಹೆಂಗೆ ಕಾಣತೈತಿ ಅಂತೇಳಿ. ಹೊರಗೆ ಹಿಂಗಾಗೈತಿ. ಇದಕ್ಕೂ ಬಾಗ್ಲಿಗೂ ಪೇಂಟ್ ಹಚ್ಚಿಸಿದೆ. ಒಂಥರ ಲುಕ್ ಚೇಂಜ್ ಆಗೈತೆ ರೀ ಮನೆದು. ಆಮೇಲೆ ಈ ಕಡೆ ಇಲ್ಲಿ ಫೋಟೋ ಶೂಟ್ ಅದು ಮಾಡ್ಕೊಂಡು ಮಸ್ತ್ ಬರ್ತಾವೆ. ಮಾಡ್ಕೊಂಡಿರ್ತೇನೆ ನಾನು. ಆಮೇಲೆ ಈ ಸಲ ದೀಪಾವಳಿಗೆ ಏನಾರು ಮಾಡ್ಕೊಂಡ್ರೆ ತೋರಿಸ್ತೇನೆ ರೀ ನಿಮ್ಗೆ. ಹೆಂಗೆ ಕಾಣತೈತೆ ನೋಡಿರಿ. ಆರಾಮ್ ಬರ್ಬೋದು. ನೈಟ್ ಇಲ್ಲ, ಇಲ್ಲಿಲ್ಲ, ಕುಂತು ಊಟ ಮಾಡ್ಬೋದು. ಲೈಟ್ ಹಾಕಿಸ್ಬೇಕು, ಲೈಟ್ ಒಂದು ಹಾಕಿಸ್ತೇನೆ ಅಂತಂದಾರೆ ನೋಡಿರಿ. ಈ ಥರ ಐತಿ ಬರ್ರಿ. ಹೋಗೋಣ. ಆಮೇಲೆ ತಳಗೆ ಯಾರು ಇಲ್ಲ, ಹಂಗೆ ಜಾಸ್ತಿ ನಾನು ಮ್ಯಾಲೆ ಇರೋಕೆ ಇಷ್ಟಪಡ್ತೀನಿ ರೀ. ಯಾರು ಇದು ಕಟ್ಟು ಸಂಬಂಧ ತಳಗಿದ್ದೆ, ಇದು ಹಿಂಗೆ ಮೇಲೆ ಅಡ್ಡಾಡ್ತಿರ್ತೀನಿ ಮೇಲೆ ತಳಗೆ. ಪೇಂಟ್ ಎಲ್ಲ ಹಚ್ಚಿ ಸರ್ವ್ ಮಾಡ್ಕೊಂಡು ಒಂಥರ ಈ ರೂಮ್ ಫುಲ್ ಹೊಸ ಮನೆಗೆ ತೆಂಗೆ ವೈಪ್ ಕೊಡತೈತಿ. ಆಮೇಲೆ ಇಲ್ಲೆಲ್ಲ ಬುಕ್ಸ್ ಇಟ್ಟಿರ್ತೇನೆ. ಇಲ್ಲೊಂದು ಕತೆ ಬುಕ್ಸ್ ಅದಾವೆ. ಆಮೇಲೆ ಇಲ್ಲೆಲ್ಲ ತೋರಿಸ್ತಿದ್ದೇವೆ. ಆಮೇಲೆ ಇಲ್ಲೊಂದು ಕತೆ ಬುಕ್ಸ್ ಅದಾವೆ. ಬುಕ್ಸ್ ಇಟ್ಟಿರ್ತೇವೆ ಇಲ್ಲೆಲ್ಲ. ಇದ್ರಾಗ ಆಲ್ಮೋಸ್ಟ್ ಎಲ್ಲ ಕಟ್ಟಿಟ್ಬಿಟ್ಟೇನು. ಬುಕ್ಸ್ ಅದಾವೆ, ಜಾಸ್ತಿ ಬುಕ್ಸ್ ಅದಾವೆ. ಅಂದ್ರೆ 3 ಮಂದಿ ಓದೋರಲ್ಲ ನಾವು. 3 ಮಂದಿಗೆ ಓದ್ತೇವಲ್ಲ, ಅದ್ರ ಸಂಬಂಧ ತಂದೇವಿ ಜಾಸ್ತಿ ಥರದ ಬುಕ್ಸ್. ನಮ್ಮ ನಾನು ಬರೀ ತಳಗೋಣ. ಇಲ್ಲಿಂದ ತೋರಿಸ್ತೇನೆ ನೋಡಿರಿ. ಹಿಂಗೆ ಕಾಣತೈತಿ. ಬರೀ ಹೊರಗಿನ ತೋರಿಸ್ತೀನಿ ತಳಿತೀನಿ. ಹೊರಗಿನ ಹೆಂಗೆ ಕಾಣತ್ತೆ ಅಂತ ಹೇಳ್ರಿ. ಇಲ್ಲ ಆಮೇಲೆ ಇಲ್ಲೆಲ್ಲ ಸೆಟ್ ಮಾಡ್ಕೋಬೇಕಿನ್ನು. ಜಸ್ಟ್ ಅವನ್ನೆಲ್ಲ ಸಾಮಾನು ಹಂಗೆ ಇಟ್ಟೇನೆ. ಆಲ್ಮೋಸ್ಟ್ ಒಂದಿಷ್ಟು ಕೊಡುವುದವ ಹೊರಗೆ. ಅವ್ನು ಇಷ್ಟ ಕೊಟ್ಟು ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲೇ ಓದಕ್ಕೆ ಸೆಟ್ ಮಾಡ್ಕೋಬೇಕು. ಇನ್ನೂ ಮಾಡ್ಕೊಂಡಿಲ್ಲ. ಮುಗಲಿ ರೀ, ಸ್ವಲ್ಪ ದೀಪಾವಳಿ ಮುಗಿಲಿಕ್ಕೆ ಅವಾಗೆಲ್ಲ ಸೆಟ್ ಮಾಡ್ಕೊಳ್ಳೋ ಅಂತ ಬರೀ ತೋರಿಸ್ತೀನಿ ರೀ. ಹೊರಗೂ ಪೇಂಟ್ ಹಚ್ಚಿಸೇವಿ. ಈ ಥರ ಕಾಣತೈತಿ. ಅಂದರೆ ಸೀದಾ ಒಳಗೆ
ಬರೀ ಹೆಂಗಿತ್ತು ಅಂತೇಳಿ ತೆಳಗೆ ಕಮೆಂಟ್ ಬಾಕ್ಸೊಳಗೆ ಕಮೆಂಟ್ ಮಾಡಿ. ಬರೀ ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತೇಳಿ. ಹೆಂಗಿತ್ತು ಅಂತೇಳಿ ನೋಡ್ಕೊಂಬಂದ್ರಲ್ಲ, ಹೆಂಗಿತ್ತಂತ ತೆಳಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ. ಹೊರಗೊಂದು ಸ್ವಲ್ಪ ಐತಿ ಹಚ್ಚೋದು, ಹೊರಗೊಂದು ಸ್ವಲ್ಪ ಹಚ್ಬೇಕು. ಹಿತ್ತಲ್ದಾಗ ನಾವು ಹಚ್ಕೊಂತ ಹೇಳಾರ ಅವ್ರು ನಮ್ಗೆ ಅಂತ. ಇದನ್ನ ಇಲ್ಲಿ ಹಚ್ಕೋಬೇಕು ನಾವು. ಒಂದು ಸ್ವಲ್ಪ ಮಮ್ಮಿ ಬಂದು ಹಚ್ಬೋದು ಅನ್ಸುತ್ತೆ. ಇವತ್ತು ನಿನ್ನೆ ನಾನು ಪಪ್ಪ ಅಂತ ಸೇರಿ ಹೊರಗಿಂದ ಹಚ್ಚಿದ್ವಿ. ಇವತ್ತು ಹೊರಗಿಂದ ಮುಗ್ದೈತ್ರಿ. ಆಮೇಲೆ ನೋಡ್ರಿ ಇಲ್ಲಿನೂ ಗಾಳಿ ಬರ್ತೈತಿ, ಇಲ್ಲಿಂದ್ರೂ ಗಾಳಿ ಬರ್ತೈತಿ. ನಮ್ಗೆ ಫ್ಯಾನಿಂದ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಮಡಿಗೆ ಐತಲ್ಲ ಇಲ್ಲಿ, ಈ ಮಡಿಗೆ ನಮ್ಗೆ ಕೋಲ್ಡ್ ಫುಲ್ ಕೋಲ್ಡ್ ಇರ್ತೈತಿ ರೀ, ಬಿಸಿ ಅನ್ಸೋಂಗಿಲ್ಲ. ಬ್ಯಾಸ್ಗ್ಯಾಗ ಸ್ವಲ್ಪ ಇದು ಅನ್ನಿಸ್ತೈತಿ ಅಷ್ಟು, ಜಳ ಅನ್ನಿಸ್ತೈತಿ. ಭಾಳ ಅದು ಇಲ್ಲ, ಸ್ವಲ್ಪ ಆಗ್ತೈತಿ ಅಷ್ಟೇ. ಬಿಟ್ರೆ ಈ ಕಡೆ ಎಲ್ಲ ಫುಲ್ ಓಪನ್ ಐತಿ, ಗಾಳಿ ಬರ್ತಿರ್ತೈತಿ. ಗಾಳಿ ಬೀಸ್ತಂದ್ರೆ ಫ್ಯಾನಿಂದ ಅವಶ್ಯಕತೆನೇ ಇಲ್ಲ ರೀ, ಫ್ಯಾನ್ ಹಚ್ಚೋಂಗಿಲ್ಲ. ಮ್ಯಾಲಿನೂ ಹಂಗೆ ನಾವು ಫ್ಯಾನ್ ಹಚ್ಚೋದು ಅವಶ್ಯಕತೆನೇ ಇರೋಂಗಿಲ್ಲ, ಫುಲ್ ಗಾಳಿ ಇರ್ತೈತಿ. ಬರ್ರಿ ಹಿಂಗಿತ್ತು. ಟೈಮ್ ಆಗಿದ್ದೆ, ಊಟ ಮಾಡೋಣಂತೂ. ಊಟಕ್ಕೆ ಏನು ಮಾಡ್ಯಾರ ಮಮ್ಮಿ ಅಂತ ನೋಡ್ಕೊಬರೋಣ ಅಂತಂದ್ರಿ. ಬರ್ರಿ ಮಮ್ಮಿ ಅಡುಗೆ ಮಾಡಿಟ್ಟಾರ ಏನಾಯ್ತು ಅಂತೇಳಿ ಊಟ ಮಾಡೋಣ ಅಂತ. ಬರ್ರಿ ಟೈಮ್ನು ಭಾಳ ಆಗೈತಿ. ಬರ್ರಿ ನಿಮ್ಗೆ ಊಟ ಹಾಕೊತೀನಿ, ಊಟ ಹಾಕೊಂಡು ಸಿಗ್ತೇನೆ. ಮುಂದೆ ಲಾಗ್ ಮಾಡೋದು ಮರ್ತ್ಬಿಟ್ಟೆ ನಾನು ಏನು ಹಾಕೊಂಡಿ ಅಂತ. ರೊಟ್ಟಿ ಕಿರಿಸ್ಕಾಲ್ ಪಲ್ಯ ಮಾಡ್ಯಾರ, ಊಟ ಮಾಡತ್ತೀನಿ. ಬರ್ರಿ ನೀವು ಊಟ ಮಾಡೋಣಂತೆ. ಬರೀ ಊಟ ಮಾಡಿ ಸಿಗ್ತೇನೆ ನಿಮ್ಗೆ ವಾಪಸ್. A few moments later. ಬರೀ ಊಟ ಮಾಡಿ ಬಂದೆ ಕುಂತೇನು. ಸುಮ್ಮನೆ ಏನು ಮಾಡ್ಬೇಕಂತೇಳಿ ಗೊತ್ತಾಗತ್ತಿಲ್ಲ. ಎಷ್ಟಂದ್ರೂ ಒಂದು 15 ದಿನ, ಒಂದು ತಿಂಗಳಾತ್ರಿ. ಆಮೇಲೆ ಇಷ್ಟು ಸುಮ್ಮನೆ ಒಬ್ಬಕ್ಕೆ ಕುಂತಿದ್ದೇ ಇಲ್ಲ ನಾನು. ಎಷ್ಟೋ ದಿನ ಆಗಿಬಿಟ್ಟಿತ್ತು. ಬರೀ ಸುಮ್ಮನೆ ಕುಂತೇನೆ, ಏನೋ ಒಂಥರ ಸಮಾಧಾನ ಐತಿ. ನೋಡೋಣ ಬರ್ರಿ. ಜಾಸ್ತಿನ ಯಾಕೆ ಗೊತ್ತಿಲ್ಲ, ಇಚ್ಚಿಗೆ ಒಪ್ಬೇಕಿರ್ಬೇಕು, ಸುಮ್ಮನೆ ಕುಂದ್ರಬೇಕು ಒಂಥರ ಅನ್ಸಾತ್ಬಿಟ್ಟೈತ್ರಿ. ಜಾಸ್ತಿ ಪೀಸ್ ಆಗಿರೋಕೆ ಟ್ರೈ ಮಾಡತ್ತೀನಿ. ಬರ್ರಿ ನೋಡೋಣಂತ. ಮಮ್ಮಿ ಇನ್ನೂ ಬಂದಿಲ್ಲ. ಮಮ್ಮಿ ಬರೋಮಟ ಸುಮ್ಮನೆ ಸ್ವಲ್ಪ ಕುಂತ ರೆಸ್ಟ್ ಮಾಡ್ದಂಗೆ ಮಾಡ್ತೀನಿ. ಮಲ್ಕೊಂಗಿಲ್ಲ. ಮಲ್ಕೊಂಡ್ರೆ ಮತ್ತು ನೈಟ್ ನಂಗೆ ನಿದ್ದಿನ ಬರೋತ್ತಿಲ್ಲ. ಅದ್ರ ಸಂಬಂಧಿಗೆ ನೀವು ಒಂದೆಷ್ಟು 2 ತಿಂಗಳಾತು ನಾನು ಮನೆ ಇದೆ ಯಾವಾಗ ಕಡ್ದು ಹಾತಿದ್ರೆ ಅವಾಗಿನ ಸುಟ್ಟು ನಿದ್ದೆ. ಮೊದಲು ಭಾಳ ನಿದ್ದೆ ಮಾಡ್ತಿದ್ದೆ ನಾವು. ಒಟ್ಟು ಮಧ್ಯಾಹ್ನ 12 ಆತನು ಮಲ್ಕೊಂಡು ಬಿಡ್ತಿದ್ದೆ. ಇವಾಗ ಹಂಗೆ ಮಾಡತ್ತಿಲ್ಲ, ನಿದ್ದೆ ಬರಾತಿಲ್ಲ. ಈಗ ಕುಂತೇನ್ರಿ ಸುಮ್ಮನೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ಶಾಂತಿ ಐತಿ. ಯಾರಿಲ್ಲ ಮನೆಯೊಳಗೆ, ಗದ್ದಲನೂ ಇಲ್ಲ, ಹೊರಗೂ ಎಲ್ಲರೂ ಖಾಲಿ ಐತಿ, ಯಾರು ಸೌಂಡ್ ಮಾಡತ್ತಿಲ್ಲ. ಬರೀ ಕುಂದ್ರೋಣ, ಸ್ವಲ್ಪ ಸುಮ್ಮನೆ ಕುಂದ್ರೋಣ ಅಂತ. ವಾಪಸ್ ನಮಗೂ ಮಮ್ಮಿ ಬಂದ್ಕೊಳ್ಳೆ ಸಿಗ್ತೇನಂತ ನಾನು. 2 hours later. ಇವಾಗ ಸ್ಟಾರ್ಟ್ ಮಾಡಿದ್ದೆ ನಾನು. ಸಾಯಂಕಾಲ ವಾಪಸ್ ಲಾಗ್ ಮಧ್ಯಾಹ್ನನೇ ಸ್ವಲ್ಪ ಗ್ಯಾಪ್ ತೊಗೊಂಡೆ. ಬರೀ ಇವಾಗ ಮಾರ್ಕೆಟ್ಗೆ ಹೊಂತೀನಿ. ಸ್ವಲ್ಪ ಜೋಳ ಅದು ತೊಗೊಂಬರೋದಿತ್ತು ಅಂತ, ಹೋಗಿ ತೊಗೊಂಡ್ಬರಂತ. ಬರ್ರಿ ನಮ್ಮ ಜೊತೆ ನೀವು. ಆದ್ರೆ ಲಾಗ್ ಮಾಡ್ತೀನಿ, ಇಲ್ಲಾಂದ್ರೆ ಹೋಗಿ ಬಂದ್ಕೊಳ್ಳೆ ಸಿಗ್ತೇನಂತ. ಬರ್ರಿ ರೆಡಿ ಆದಿ ಬಾ ಹೋಗೋಣ. ಬರ್ರಿ ಹೋಗೋಣಂತ. ಮಾರ್ಕೆಟ್ಗೆ ಹೋಗಿ ನೋಡೋಣಂತ. ಆದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ವಾಪಸ್ ಬಂದ್ಕೊಳ್ಳೆ ಸಿಗ್ತೇನಂತ. 3 hours later. ಮಾರ್ಕೆಟ್ಗೆ ಹೋಗಿ ಬಂದು ಕೂಡಲೇ ಕುಂತೆ ನಾನು. ವಾಪಸ್ ಹೋಗಿ ತಳಗಿಂತ್ರ ಬಂದು ಕುಂತೆ. ವಾಪಸ್ ಏನು ಮಾಡಲಿಲ್ಲ. ಸ್ವಲ್ಪ ಭಾಳ ದಿನ ಆಗಿತ್ತಲ್ಲ, ಎಂಜಾಯ್ ಮಾಡತ್ತಿದ್ದೆ ನೇಚರ್ನ. ಗಾಳಿ ಮಸ್ತ್ ಐತಿ, ಫುಲ್ ಕೋಲ್ಡ್ ಐತಿ. ಬರೀ ನೋಡೋಣಂತ. ಎಷ್ಟೊತ್ತಿನ ಕುಂತ ಕೆಳಗೆ ಹೋಗ್ತೇನೆ. ಭಾಳ ಹೊತ್ತಾತು ನಾನು ಬಂದು. ಬರೀ ಹೋಗಿ ಏನು ಮಾಡೋದು ಅಂತೇಳಿ. ಭಾಳ ಟೈಮ್ 9:30 ಆಗಿರ್ಬೇಕಿಲ್ಲ, ಪುಣೆ ಆಗಿರ್ಬೇಕು. ನೈಟಿಗೆ ತೋರಿಸ್ತೇನೆ ನಡೀರಿ ಹೆಂಗೆ ಕಾಣ್ತೈತೆ ಅಂತೇಳೋರಿಗೆ. ನೋಡಿರಿ ಫುಲ್ ಪೀಸ. ಆಮೇಲೆ ಇಲ್ಲಿ ಶಾಡು ಬೀಳ್ತೈತೆ. ನಾವು ಕುಂದು ನಿಂತಿದ್ವಿ ನೋಡಿರಿ. ನಾಲ್ದೇ ನೋಡಿರಿ. ಬರ್ರಿ ನೋಡೋಣ. ಈಗ ಮಮ್ಮಿ ಅಡುಗೆ ಏನಾದರೂ ಮಾಡಿರ್ಬೇಕು ಊಟಕ್ಕೆ. ಊಟ ಮಾಡೋಣ. ಊಟ ಮಾಡಿ ಮಲ್ಕುವ ಇಷ್ಟ. ಮಕ್ಕಳಿಲ್ಲ, ಟಿ ವಿ ನೋಡತ್ತಾರ ತೆಳಗೆ. ಮ್ಯಾಗಿರಕ್ಕೆ ಒಂಥರ ಇನ್ನೂ ಖುಷಿ ರೀ. ಆರಾಮ್ ಗಾಳಿ ಇರ್ತೈತಿ, ತಂಪೈತಿ. ಆಮೇಲೆ ಏನು ಸೌಂಡ್ ಇರೋಂಗಿಲ್ಲ, ಆರಾಮ್ ಕುಂತು ಬರ್ಬೋದು. ಸ್ವಲ್ಪ ಶಾಂತ ಅನ್ನಿಸ್ತೈತಿ. ಬರೀ ಹೋಗೋಣ ತೆಳಗೆ ಹೋಗಿ ಊಟ ಮಾಡೋಣ ಅಂತ. ಏನು ಮಾಡತ್ತಾರೆ ನೋಡೋಣ ರೀ. ಬರ್ರಿ ಈ ಥರ ಸ್ಟೆಪ್ ಯಾರಿಗೆ ಇಷ್ಟ ಅಂತೇಳಿ ತೆಳಗೆ ಕಮೆಂಟ್ ಬಾಕ್ಸ್ ಒಳಗೆ ಮಾಡಿರಿ. ಜಾಸ್ತಿ ಇರೋಂಗಿಲ್ಲ, ಹಳ್ಳಿ ಮನೆ ಒಳಗೆ ಅಷ್ಟೇ ಇರ್ತಾವೆ. ಹಳ್ಳಿ ಮನೆ ಏನಂತ ಹಳ್ಳಿಪ್ಪಲ್ಲ, ಕೆಲವೊಂದು ಮನೆ ಒಳಗೆ ಇರ್ತಾವೆ. ಅದಕ್ಕೆ ಹೇಳಕತ್ತೇನೆ ಅಷ್ಟೇ. ಆಮೇಲೆ ಈ ಕಡೆ ಸಿಟಿ ಕಡೆ ಹೋದ್ರೆ ಇಷ್ಟ ಥರ ಮನೆ ಸಿಗೋದು ಭಾಳ ಅಪರೂಪ ಐತಿ. ಅದಕ್ಕೆ ಹೇಳತ್ತೀನಿ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಅಂತೇಳಿ ತೆಳಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಬರೀ ತೆಳಗೆ ಹೋಗೋಣ. ಏನು ಅಡುಗೆ ಮಾಡ್ಯಾರ ಊಟಕ್ಕೆ ಅಂತೇಳಿ ನೋಡೋಣ ಅಂತ. ಮಮ್ಮಿ ಟಿ ವಿ ನೋಡತ್ತಾರ, ಇಲ್ಲಿ ಪಪ್ಪ ಊಟ ಮಾಡಿರ್ತಾರೆ. ಬರೀ ನಾವು ಊಟ ಮಾಡೋದು. 10 ಗಂಟೆ ಆಗೈತಿ ನೋಡ್ರಿ. ಇಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗೈತಿ. ಮಮ್ಮಿ ಏನು ಮಾಡತ್ತಾರ ಅಂತ ತೋರಿಸ್ತೇನೆ. ಬರ್ತಾರೆ 10 ಗಂಟೆಗೆ ನಿಮ್ಗೆ ನೋಡ್ರಿ. ಉಣ್ಣು ಮಕ್ಕಳು ಟೈಮ್ದಾಗ ಮಮ್ಮಿ ಬಾಂಡೆ ಹಾಕಿ ತೊಳಿತೀನಿ. ಹಾಂ ಭಾಳ ಇದ್ವಾ
ಬೆಳಗ್ಗೆ ನಂಗೆ ಜಾಸ್ತಿ ಬಾಂಡೆ ಅಕ್ಕಾವ ಅಂತೇಳಿ ಅವ್ರು ಈಗ ಬಾಂಡೆ ತೊಳೆಯಕತ್ತಾರ ರೀ. ರಾತ್ರಿ 10 ಗಂಟೆಗೆ ಐತಿ. ಆಮೇಲೆ ಅವ್ರಿಗೆ ಬಾಂಡೆ ತೊಳಿ ಮಟ್ಟ ಇನ್ನೂ ಸಮಾಧಾನ ಆಗೋಂಗಿಲ್ಲ ಅಂತ. ಏನು ಅನ್ನಿಸ್ತಿತ್ತು ಮಮ್ಮಿ ನಿಂಗೆ? ಆ್ಯಕ್ಟಿವ್ ಆಗಿರೋಂಗಿಲ್ಲ ಅಂತ ಅವ್ರು ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಇದ್ರ ಸಂಬಂಧ ಬಾಂಡೆ ತಿಕ್ಕತ್ತಾರ ರೀ. ಅವ್ರಿಗೆ ಒಂದು ದಿನ ಬಾಂಡೆ ಅರ್ಬಿ ತಿಕ್ಲಿಕ್ಕಂದ್ರೆ ಸಮಾಧಾನನೇ ಆಗೋಂಗಿಲ್ಲ ಅನ್ಸುತ್ತೆ ನೋಡ್ರಿ. ಇವಾಗ ತಿಕ್ಕತ್ತಾರ ಬರ್ರಿ ಅವ್ರು ತಿಕ್ಕಿ ಅದು ಅನ್ಸುತ್ತೆ. ಅದು ನಮಗೆ ಇನ್ನೂ ಅದಾವ ಇಷ್ಟು ಅದುವ ನೋಡ್ರಿ ಇಲ್ಲಿ ಇಷ್ಟು ತಿಕ್ಕಿಟ್ಟಾರ ಇಲ್ಲ. ಈಗ ತಿಕ್ಕಿ ಈಗ ಯಾಕೆ ತಿಕ್ಕಿ ತಂಡಿ ಐತಿ ಗಂಡಿಲ್ಲ ನನಗೆ ಮಾಡೋ ಮಟ್ಟ ಸಮಾಧಾನ ಆಗಲ್ಲ. ಯಾಕೆ ಕೆಲಸ ಮಾಡೋ ಮಟ್ಟ ಅದೇ ರೀ. ಅರಿಬಿಲ್ಲ ಅಂದ್ರೆ ಅರ್ಬಿ ತಗೊಂಡು ನೋಡ್ರಿ ಇಲ್ಲಿ ಮಸಿ ಅರಿಬಿ ತಗೊಂಡು ಒಕ್ಕೊಂಡು ಕೂತಾರ ನಮ್ಮ ಮಮ್ಮಿ. ಏ ಮಮ್ಮಿ ನೋಡ್ರಿ ಇಲ್ಲಿ ನಿಮ್ಮ ಮಮ್ಮಿ ಈ ಥರ ಹೆಣ್ಮಗಳನ್ನ ಎಲ್ಲಿ ನೋಡ್ರಿ ಹಂಗೆ ಹೇಳ್ಬಿಡ್ರಿ. ನಿಮ್ಮ ಮಮ್ಮಿನ ಯಾವ ಥರ ಅಂತೇಳಿ ಹೇಳ್ರಿ. ರಾತ್ರಿ 10 ಗಂಟೆಗೆ ಐತಿ ನಮ್ಮ ಮಮ್ಮಿಗೆ ಬಾಂಡೆ ತಿಕ್ಕಿದ ಮ್ಯಾಗ ಅರ್ಬಿ ಒಗಿಯಬೇಕು. ಅದೇನಾರು ಇರ್ಲಿ ಒಗಿ ಮುಟ್ಟಾದ್ರು ಸಮಾಧಾನ ಆಗೋಂಗಿಲ್ಲ ನೋಡ್ರಿ. ಇವಾಗ ಒಕ್ಕೊಂಡು ಕುಂತಾರ ಅವ್ರ ಅರ್ಬಿ ಬೆಳಗಿಂದ್ರ ಕೆಲಸ ಮಾಡಿಲ್ಲ ಅಂತೇಳಿ ನೋಡ್ರಿ ಹಿಂಗೆ ಅದಾರ ನಮ್ಮ ಮಮ್ಮಿ. ಬರೀ ಅವ್ರಿಗೆ ಅದು ಅಂತ ಊಟ ಮಾಡೋಣ ಅಂತ ಬರ್ರಿ. ಬಿಗ್ ಬಾಸ್ ನೋಡತ್ತೆ ನಾನು ನೋಡ್ತಾ ಅವ್ರು ಬರೋ ಮಟ್ಟ ಬಿಗ್ ಬಾಸ್ ನೋಡ್ತೀನಿ. ಬಂದಿದ್ದು ಊಟ ಮಾಡೋಣ ಅಂತ ಬರ್ರಿ ಅನ್ಕೊಡು. ಬರೀ ಬಿಗ್ ಬಾಸ್ ಅಡ್ವರ್ಟೈಸ್ ಬಂತೆ ಊಟ ಮಾಡೋಣ ಅಂತ. ಏನೇನೈತಿ ಚಪಾತಿ ಇಟ್ಟ ಚಪಾತಿ ಕೊಡು ಬರೀ ಊಟ ಮಾಡೋಣ ಏನೈತೆ ಅಂತ ನೋಡೋಣ ಅಂತ. ಊಟ ಮುಗಿಸ್ಕೊಂಡು ಊಟ ಆಮೇಲೆ ಬಿಗ್ ಬಾಸ್ ಹೋಗಿದ್ದು ಮತ್ತೆ ಇನ್ನೊಮ್ಮೆ ಹತ್ತತ್ತು ಬಿಗ್ ಬಾಸ್. ಇಲ್ಲಿ ಮಮ್ಮಿ ಬೆಳಗ್ಗೆ ಡಬ್ಬಿ ಕಟ್ಟಬೇಕಲ್ಲ ಅದ್ರ ಸಂಬಂಧ ಇವಾಗ ರೆಡಿ ಮಾಡ್ಕೊಳತ್ತಾರೆ. ಕಟ್ ಮಾಡಿ 11:10 ಆಗೈತಿ ಟೈಮ್. ಬರೀ ಇವತ್ತಿನ ದಿನ ಹೆಂಗಿತ್ತು ಅಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದಂತ ಬರೀ. ಇವತ್ತಿನ ದಿನ ಇಲ್ಲಿಗೆ ಏನು ಮಾಡೋದು ಬರೀ. ಈ ಲಾಗ್ ನಿಮ್ಗೆ ಏನಾದರೂ ಇಷ್ಟಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಒಂದು ಕೇರಿ ಇವತ್ತಿನ ದಿನ ಇಲ್ಲಿಗೆ ಏನು ಮಾಡೋದು ಬರೀ. ಟಾಟಾ ಬೈ ಬೈ, ಗುಡ್ ನೈಟ್.